ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಅಂದರೆ ಲಾಸ್ಟ್ ವ್ಲಾಗಲ್ಲಿ ನಾನು ತೋರಿಸಿದ್ನಲ್ಲ, ಸ್ವಲ್ಪ ಮಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ವಿ. ಆ ಮಶ್ರೂಮ್ನ ಯೂಸ್ ಮಾಡಿಕೊಂಡು ಚಪಾತಿಗೆ, ರೋಟಿಗೆ ಎಲ್ಲ ಒಂದು ಸೂಪರ್ ಗ್ರೇವಿ, ಒಂಥರ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂತ ಹೇಳ್ಬೋದು. ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ ಎಲ್ಲ ಹಸಿದೇನೆ, ಸೋಂಪು, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಕಸೂರಿ ಮೇಥಿ ಮತ್ತು ಮೇಯ್ನಾಗಿ ಗೋಡಂಬಿ. ನಿಮ್ಮ ಹತ್ರ ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಇದೆ ಅಂದರೆ ಅದನ್ನು ಕೂಡ ಹಾಕೋಬೋದು, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಗೋಡಂಬಿನ ಮಿಸ್ ಮಾಡಬೇಡಿ, ನಮಗೆ ಈ ರೆಸ್ಟೋರೆಂಟ್ ಟೇಸ್ಟ್ ಬರೋದೇ ಈ ಗೋಡಂಬಿಯಿಂದ. ಈಗ ಒಂದು ಕಡಾಯಿ ಇಟ್ಟು ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪ, ಎಣ್ಣೆ ಹಾಕೋಬೋದು, ಇಲ್ಲಾಂದರೆ ಬಟರ್, ಬೆಣ್ಣೆ ಕೂಡ ಹಾಕೋಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಿಷ್ಟನ್ನು ಹಾಕ್ಕೊಂಡು ಫಸ್ಟ್ ಈ ತುಪ್ಪದಲ್ಲೇ ಸ್ವಲ್ಪ ಮಶ್ರೂಮ್ನ ಫ್ರೈ ಮಾಡ್ಕೋಬೋದು. ಸೇಮ್ ಮೆಥಡ್ ಬೇಕಾದ್ರೆ ನೀವು ಕಾಲಿಫ್ಲವರ್ಗೆ, ಬ್ರಾಕೊಲಿಗೆ ಮತ್ತು ಪನ್ನೀರ್ಗೂ ಕೂಡ ಯೂಸ್ ಮಾಡ್ಕೋಬೋದು, ಆಲೂಗಡ್ಡೆಗೂ ಯೂಸ್ ಮಾಡ್ಕೋಬೋದು, ಬೇಬಿ ಪೊಟ್ಯಾಟೋಸ್ ಅಂತ ಸಿಗುತ್ತಲ್ಲ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಹೇಗೆ ಡೈಲಿ ಬೇಸಿಸಲ್ಲಿ ಮಾಡುವಂಥ ಕೆಲಸಗಳನ್ನ ಈಸಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಡೈಲಿ ಬೇಸಿಸಲ್ಲಿ ಕೆಲಸ ಮಾಡೋದು ಅಂದರೆ ಅದು ದೊಡ್ಡ ಟಾಸ್ಕು. ನೋಡೋರಿಗೆ ಎಷ್ಟೇ ಕೆಲಸ ಅಲ್ವಾ, ಮಾಡಿದ್ದೇ ಮಾಡ್ತಾರೆ ಅಂತ ಅನಿಸುತ್ತೆ. ಬಟ್ ಅದೇ ವರ್ಕ್ನ ರೊಟೀನಾಗಿ ಡೈಲಿ ಮಾಡಬೇಕು ಅಂದರೆ ಅದು ಮಾಡೋರಿಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅಂತ. ಡೈಲಿ ಕಿಚನ್ ವರ್ಕ್ ಅಂತೂ ಯಾವ ಲೆವೆಲ್ಗಿರುತ್ತೆ, ಮತ್ತು ಕ್ಲೀನಿಂಗ್ ವರ್ಕ್ ಇರುತ್ತೆ, ಲಾಂಡ್ರಿ ವರ್ಕ್ ಇರುತ್ತೆ. ಸೊ ಪ್ರತಿಯೊಂದು ಹೌಸ್ ಹೋಲ್ಡ್ ಕೋರ್ಸ್ ವರ್ಕೂ ಕೂಡ ನಾವು ಮಾಡಲೇಬೇಕು. ನಮಗೆ ಬೇಡ ಅಂದರೂ, ನಮಗಿಷ್ಟ ಇಲ್ಲ ಅಂದರೂ ಕೂಡ ನಾವು ಮಾಡಲೇಬೇಕು. ಅದಕ್ಕೆ ತುಂಬ ಇರಿಟೇಟ್ ಮಾಡಿಕೊಂಡು ನಾವು ಕೆಲಸ ಮಾಡೋ ಬದಲು ನಾವು ಹೆಂಗನ ಸ್ಮಾರ್ಟಾಗಿ ಯೂಸ್ ಮಾಡಿಕೊಂಡು, ಟೆಕ್ನಿಕ್ಗಳನ್ನ ಯೂಸ್ ಮಾಡಿಕೊಂಡು, ಏನಾದರೂ ಸ್ಟ್ರಾಟಜೀಸ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಬಿಡೋದು, ಅಡುಗೆ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇರಬೇಕು. ಸೊ ನೆಕ್ಸ್ಟ್ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ಅದನ್ನು ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಅರಿಶಿನ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಸ್ಟೆಪ್ನ ಮರಿಬೇಡಿ. ಅದೇನಾದರೂ ಸ್ವಲ್ಪ ಒಂಥರ ಫ್ಲೇವರ್ ಥರ ಬರ್ತಾಯಿದ್ರೆ ಅದೆಲ್ಲ ಹೋಗುತ್ತೆ. ಸ್ಟಾರ್ಟಿಂಗ್ ಈ ಸ್ಟೆಪ್ಪು ಮಾತ್ರ ಅದು ಟೇಸ್ಟ್ನ ಆ್ಯಡ್ ಮಾಡುತ್ತೆ. ಚೆನ್ನಾಗಿ ಫ್ರೈ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಓಪನ್ ಮಾಡಿದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ ನೀರು ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನಾವು ಏನು ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿ ಅದನ್ನು ಕೂಡ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಖಾರದ ಪುಡಿನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ನೀವು ಚಕ್ಕೆ ಲವಂಗ ಹಾಕಲ್ಲ ಅಂದರೆ ಗರಂ ಮಸಾಲನೂ ಹಾಕ್ಕೋಬೋದು. ಅಷ್ಟೇ, ಬೇಗನೆ ಆಗೋಗುತ್ತೆ. ಬೆಸ್ಟ್ ಗ್ರೇವಿ. ನಾನು ಬಂದು ಇದನ್ನು ಚಪಾತಿಗೆ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಸ್ವಲ್ಪ ಮಕ್ಕಳಿಗೆಲ್ಲ, ನನ್ನ ದೊಡ್ಡ ಮಗಳಿಗೆ, ಚಿಕ್ಕ ಮಗಳಿಗೆ ಎಲ್ಲ ತುಂಬ ಇಷ್ಟ ಆಯಿತು. 2 ಚಪಾತಿ ತಿನ್ನೋ ಜಾಗದಲ್ಲಿ 3 ಚಪಾತಿ ತಿಂತಾರೆ, ಅಷ್ಟು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ರಿಚ್ನೆಸ್ ಬೇಕು ಅಂದರೆ ಫ್ರೆಶ್ ಕ್ರೀಮ್ ಹಾಕ್ಕೋಬೋದು. ಮೇಲಿಂದ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಆಯಿತು, ಚೆನ್ನಾಗಿರುತ್ತೆ. ಇದು ಗ್ಯಾಸ್ ಒಲೆ ಮೇಲೆ ಇಟ್ಬಿಟ್ಟು ಹೋಗೋಕ್ಕೆ ಹೋಗಬೇಡಿ. ನಾವು ಕ್ಯಾಶ್ಯೂ ನಟ್ ಅಂದರೆ ಗೋಡಂಬಿ ಹಾಕಿರೋದ್ರಿಂದ ತಳ ಅಂಟೋ ಚಾನ್ಸಸ್ ತುಂಬ ಇರುತ್ತೆ. ಫ್ಲೇವರ್ಸ್ ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಒಂದು ಚಿಕ್ಕ ಪೀಸಷ್ಟು ಬೆಲ್ಲ ಹಾಕಿದರೂ ಆಯಿತು. ಫೈನಲಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಣ್ಣೆ ತೇಲ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಗೋಯಿತು. ಸೊ ನೆಕ್ಸ್ಟ್ ನಾನು ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ. ಅದಕ್ಕೆ ನಿಮ್ಮ ಲೈಫ್ಗೆ ಏನು ಅಪ್ಲೈ ಆಗುತ್ತೆ, ನಾನು ಏನೇನು ಅಪ್ಲೈ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ನನಗೆ ಬೆಸ್ಟ್ ಹೆಲ್ಪ್ ಆಗಿದ್ದೇನು ಅಂದರೆ ಡೈಲಿ ರೊಟೀನು. ಆಯಿತಾ, ನಾವು ಯಾವಾಗಲೂ ಏನೋ ಕೆಲಸ ಮಾಡೋ ಬದಲು ಈ ಟೈಮ್ಗೆ ಈ ಕೆಲಸನೇ ಮಾಡ್ಕೋಬೇಕು ಅಂತ ರೊಟೀನ್ ಕೆಲಸಗಳು ಅಂತ ಇರುತ್ತಲ್ಲ, ಆ ರೊಟೀನ್ ಅಂದರೆ ರೆಗ್ಯುಲರ್ ಆಗಿ ಮಾಡೋ ಕೆಲಸಗಳು. ರೊಟೀನ್ ಅಂದರೆ ಆ ಟೈಮ್ಗೆ ಅದು ಆಗೋಗ್ತಾ ಇರುತ್ತೆ. ಸೊ ಆ ರೊಟೀನ್ ಅನ್ನೋದು ತುಂಬಾ ಹೆಲ್ಪ್ ಆಗಿದೆ. ಆ ಟೈಮು ಕರೆಕ್ಟಾಗಿ ಆ ಕೆಲಸ ಮಾಡಿಬಿಟ್ರೆ ಅಂತೂ ಅದು ಕೆಲಸ ಪೆಂಡಿಂಗ್ ಇರಲ್ಲ, ಕೆಲಸ ಆಗಿಲ್ಲ ಅಂತ ಟೆನ್ಷನ್ ಇರಲ್ಲ. ಆ್ಯಕ್ಚುಲಿ ನಮ್ಮ ಮೆಂಟಲ್ ಹೆಲ್ತ್ ಪೀಸ್ಫುಲ್ ಆಗಿದ್ದು ನಾವು ಆರಾಮಾಗಿ ಇದ್ದೀವಿ ಅಂದರೆ ಮನೆ ಕೆಲಸ ಏನೂ ಅಲ್ಲ. ಎಲ್ಲ ಕೆಲಸನ ಪಟ ಮಾಡ್ಕೋಬೋದು. ಬಟ್ ನಮಗೆ ಮೆಂಟಲ್ ಸ್ಟ್ರೆಸ್ ಆಗ್ತಿರುತ್ತೆ, ಸ್ಟ್ರೇನ್ ಆಗ್ತಿರುತ್ತೆ, ಫಿಸಿಕಲಿ ಸ್ಟ್ರೇನ್ ಆಗ್ತಿರುತ್ತೆ. ಅದ್ರ ಮಧ್ಯ ನಾವು ಎಕ್ಸ್ಕ್ಯೂಸಸ್ ಕೊಡೋಕ್ಕಾಗಲ್ಲ. ಸಣ್ಣ ಪುಟ್ಟ ಏನಾದ್ರು ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇರಬೇಕಾದ್ರೂ ಕೂಡ ಮನೇನ ಬ್ಯಾಲೆನ್ಸ್ ಮಾಡಬೇಕು, ಅಡುಗೆನ ಮಾಡ್ತಾ ಇರಬೇಕು. ಸೊ ನಾವು ಆಗ ಸ್ವಲ್ಪ ಸ್ಟ್ರಾಟಜೀಸ್ನ ಯೂಸ್ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕು, ನಾನು ಈ ಥರ ಪರಿಸ್ಥಿತಿಲಿದ್ದರೂ ಅಥವಾ ಡೈಲಿ ಬೇಸಿಸಲ್ಲಿ ನಾನು ಚೆನ್ನಾಗಿದ್ದರೂ ಕೂಡ ಸ್ಮಾರ್ಟಾಗಿ ಬೇಗ ಕೆಲಸ ಮುಗಿಯೋಂಗೆ ಹೆಂಗೆ ಮಾಡ್ಕೋಬೇಕು ಅಂತ ಥಿಂಕ್ ಮಾಡ್ಕೋಬೇಕು. ಸೊ ರೊಟೀನ್ ಅನ್ನೋದು ಡೆಫಿನೆಟ್ಲಿ ಸೆಟಪ್ ಮಾಡ್ಕೋಬೇಕು.
ಸೆಕೆಂಡ್ ನನಗೆ ವರ್ಕ್ ಆಗಿದ್ದೇನು ಅಂದರೆ, ಏನೇ ಇದ್ದರೂ ಕೂಡ ಒಂದು ಸತಿಗೆಲ್ಲ ಗುಡ್ಡೆ ಹಾಕ್ಕೊಂಡು ಕೆಲಸ ಮಾಡ್ಕೋಬಾರ್ದು. ಇವತ್ತು ನಾನು ಮಾಡಿರೋಂಥ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ. ಏನು ಗೊತ್ತಾ, ನೈಟು ಸಿಕ್ಕಾಪಟ್ಟೆ ಸುಸ್ತಾಗೋಗಿತ್ತು, ಸಿಕ್ಕಾಪಟ್ಟೆ. ಬೆನ್ನೆಲ್ಲ ತುಂಬ ನೋಯ್ತಾಯಿತ್ತು. ಅದಕ್ಕೇ ನಾನು ಪಾತ್ರೆನೇ ತೊಳಿಲಿಲ್ಲ ನೈಟಿಂದ, ಅಂದರೆ ಹಿಂದಿನ ದಿನ ಸಂಜೆಯಿಂದ ಪಾತ್ರೆ ತೊಳೆದಿರಲಿಲ್ಲ. ಯೂಶ್ವಲಿ ಆ ಥರ ಆಗಲ್ಲ. ಏನೇ ಇದ್ದರೂ ಕೂಡ ಸಂಜೆಯಿಂದ ಒಂದು 4 ಟ್ರಿಪ್ಪು ಪಾತ್ರೆ ತೊಳಿತೀನಿ ನಾನು. ಸಂಜೆ ಬಂದಿದ್ದ ತಕ್ಷಣವೇ ಬೆಳಗ್ಗೆಯಿಂದ ಸ್ವಲ್ಪ ಏನಾದ್ರು ಪಾತ್ರೆಗಳಿದ್ದರೆ ಆ ಪಾತ್ರೆಗಳು, ಮತ್ತು ಸ್ವಲ್ಪ ಲಂಚ್ ಬಾಕ್ಸಸ್ ಎಲ್ರದ್ದು 4 ಜನದ್ದು ಲಂಚ್ ಬಾಕ್ಸಸ್ ಎಲ್ಲ ತೊಳೆದು ಒಂದು ಟ್ರಿಪ್ ಇಡ್ತೀನಿ. ಆಮೇಲೆ ಟೀದು, ಕಾಫಿದು ಆ ಥರದ್ದೆಲ್ಲ ಏನಾದ್ರು ಸಣ್ಣ ಪುಟ್ಟ ಇದ್ದರೆ ಅದೊಂದು, ಅಡುಗೆ ಮಾಡಬೇಕಾದ್ರೆ ಅದೊಂದು, ಆಮೇಲೆ ಲಾಸ್ಟ್ ಊಟ ಮಾಡಾದ್ಮೇಲೆ ಅದೊಂದು ಟ್ರಿಪ್ಪು. ಸೊ ಚಿಕ್ಕ ಪುಟ್ಟ ಅಂದರೆ ಈ ಥರ ಬ್ರೇಕ್ಸ್ ತೊಗೊಂಡೆ ನನ್ನ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ. ಬಟ್ ಈ ಸತಿ ಅಂದರೆ ಪ್ರತಿಯೊಂದು ದಿನವೂ ಒಂದೇ ಥರ ಇರಲ್ಲ ಅಲ್ವಾ, ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ. ತುಂಬ ಸುಸ್ತಾದಂಗೆ ಆಯಿತು, ನನ್ನ ಕೈಲಿ ಆಗಲಿಲ್ಲ, ಸ್ವಲ್ಪ ಗಿಡ್ಡಿನೆಸ್ ಬಂದಂಗೆ ಬೇರೆ ಆಗ್ತಿತ್ತು. ಸೊ ಇದಕ್ಕಿಂತ ಹೆಲ್ತ್ಗಿಂತ ಬೇರೆ ಏನೂ ಇಂಪಾರ್ಟೆಂಟ್ ಇಲ್ಲ ಅಂದ್ಕೊಂಡು ಹೋಗಿ ಮಲ್ಕೊಂಬಿಟ್ಟೆ. ನೆಕ್ಸ್ಟ್ ದಿನ ಎದ್ದು ಅದೇ ಅಂದ್ಕೊಂಡೆ, ಅಪ್ಪ ಒಂದು ಅರ್ಧ ಗಂಟೆ ಮಲಗಿ ಎದ್ದು ರಾತ್ರಿನೂ ತೊಳಿಬೇಕಿತ್ತು ಅಂತ. ನೀವು ನಂಬಲ್ಲ, 3-4 ಸಿಂಕ್ ಪಾತ್ರೆ ತೊಳೆದಿದ್ದೀನಿ ನಾನು. ಅಂದರೆ ಹಿಂದಿನ ದಿನ ಸಂಜೆಯಿಂದನೂ ಯೋಚನೆ ಮಾಡಿ ತೊಳೆದಿಲ್ಲ ಅಂದರೆ ಅದು ಐಟಮ್ಸ್ ಜಾಸ್ತಿ ಆಗೋಯ್ತಲ್ಲ. ಅಡುಗೆ ಮಾಡು, ಈ ಥರ ಗ್ರೇವೀಸ್ ಮಾಡು ಅಂದರೆ ರುಬ್ಕೊಳ್ಳೋದು, ಹುರ್ಕೊಳ್ಳೋದು ಎಲ್ಲ ಇರುತ್ತಲ್ವ, ಏನೇನೋ ಪ್ರೊಸೀಜರ್ ಫಾಲೋ ಮಾಡಿರ್ತೀವಿ, ಅದಕ್ಕೆಲ್ಲ ಪಾತ್ರೆಗಳು ಬಿದ್ದಿರುತ್ತೆ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅಡುಗೆ ಮಾಡಿರ್ತೀನಿ. ಸೊ ಅಡುಗೆ ಎಲ್ಲ 6:15 ಅಷ್ಟೊತ್ತಿಗೆ ಆಯಿತು. ಅಲ್ಲಿ ಟೈಮ್ ನೋಡ್ತಾ ಇರ್ಬೋದು, 6:15 ಅಷ್ಟೊತ್ತಿಗೆ. ಅದು ಫಾಸ್ಟ್ ಇದೆ ಬಿಡಿ, 6 ಗಂಟೆಗೆ ಮುಗಿದೋಯ್ತು. 6 ಗಂಟೆಯಿಂದ ಪಾತ್ರೆ ತಿಕ್ತಾನೇ ಇದ್ದೀನಿ, ಅದೆಷ್ಟೊತ್ತರೆಗೂ ತಿಕ್ಕಿದ್ದೀನಿ ಅಂತ ಕ್ಲಾಕ್ ನೋಡೋಕ್ಕೆ ಹೋಗಲಿಲ್ಲ. ಒಂದು 3/4 ಗಂಟೆ ಟೈಮ್ ತಿಕ್ತಾನೇ ಇದ್ದೀನಿ. ನೀವು ನೋಡಿ ಬೇಕಾದ್ರೆ ಈ ವ್ಲಾಗ್ ಫುಲ್ಲು ನೋಡಿ ಎಷ್ಟು ಪಾತ್ರೆಗಳು ಅಂತ. ಬಟ್ ಏನೂ ಆಪ್ಷನ್ನೇ ಇಲ್ಲ. ಕೆಲವು ಸತಿ ತುಂಬಾ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಎಷ್ಟು ಕೆಲಸ ಮಾಡಬೇಕಪ್ಪ ಅಂತ ನಿಜ ಬೆನ್ನೆಲ್ಲ ನೋಯ್ತಾ ಇರುತ್ತೆ. ಆ ರೀಸನ್ಗೆ ನಾನು ಯೂಶ್ವಲಿ ಆ ಥರ ಮಲಗೋದೇ ಇಲ್ಲ, ಎಲ್ಲ ಕ್ಲೀನ್ ಮಾಡಿ ಮಲಗ್ತೀನಿ. ಒಂದು ಚೆನ್ನಾಗಿರಲ್ಲ ಅಂತ ಆ ಥರ ಇರುತ್ತೆ. ಇನ್ನೊಂದು ರೀಸನ್ಗೆ ಬೆಳಗ್ಗೆ ದಿನ ಯಾರು ಮಾಡಬೇಕು, ನಾವುಗಳೇ ಮಾಡಬೇಕಲ್ಲ ಅಂತ ಯೂಶ್ವಲಿ ನಾನು ಟೈಮ್ ತೊಗೊಂಡು ನೈಟೇ ತೊಳೆದಾಕ್ಬಿಡ್ತೀನಿ. ಹೇಳಿದ್ನಲ್ಲ ಈ ರೀಸನ್ಗೆ ಅಂತ. ನೀವಂತೂ ಆ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ಅದು ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ತುಂಬ ಪೈಲಪ್ ಮಾಡಿಕೊಂಡು, ಅಂದರೆ ತುಂಬ ಗುಡ್ಡೆಗಳನ್ನ ಹಾಕ್ಕೊಂಡು ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಒಂದೇ ಸತಿ ಬಟ್ಟೆ ಮಡ್ಚೋದು ಇಷ್ಟೊಂದು ವಾರದ ಪೂರ್ತಿದು, ಆಮೇಲೆ ಒಂದೇ ಸತಿ ಎಲ್ಲ ಬಾತ್ರೂಮ್ನ ಕ್ಲೀನ್ ಮಾಡೋದು, ಒಂದೇ ಸತಿ ಧೂಳು ಕೊಡೋದು, ಈ ಥರ ಎಲ್ಲ ಮಾಡೋದಕ್ಕಿಂತ ಡೈಲಿ ಬೇಸಿಸಲ್ಲಿ ನಾವು ಕೆಲಸಗಳನ್ನ ಮಾಡ್ತಾಯಿದ್ರೆ ಬೆಸ್ಟು ಅಂತ ಹೇಳ್ಬೋದು. ನೆಕ್ಸ್ಟ್ ಥರ್ಡ್ ನಮಗೆ ಏನು ಹೆಲ್ಪ್ ಆಗೋದು ಅಂದರೆ, ಏನೇ ವಸ್ತು ತೊಗೊಂಡ್ರೂ ಆ ಜಾಗದಲ್ಲಿ ವಾಪಸ್ ಇಡಬೇಕು. ಎಷ್ಟೋ ಮಟ್ಟಕ್ಕೆ ನಮಗೆ ಕೆಲಸಗಳು ತಪ್ಪುತ್ತೆ. ಆಮೇಲೆ ಇದನ್ನು ನಾವು ಮಾತ್ರನೇ ಫಾಲೋ ಮಾಡೋದಲ್ಲ, ಪದೇ ಮಕ್ಕಳಿಗೆ, ಹಸ್ಬೆಂಡ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳ್ತಾ ಇರಬೇಕು. ಅವ್ರುಗಳು ಅದನ್ನು ಫಾಲೋ ಮಾಡೋದು ಕಡಿಮೆ ಇರುತ್ತೆ. ಕೆಲವು ಸತಿ ನಾವೇ ಫಾಲೋ ಮಾಡಲ್ಲ. ಆದಷ್ಟು ಎಷ್ಟಾಗುತ್ತೋ ಮಕ್ಕಳಿಗೂ ಹೇಳ್ತಾ ಇರಬೇಕು, ನಾವು ಫಾಲೋ ಮಾಡ್ತಾ ಇರಬೇಕು. ಯಾವ ವಸ್ತು ಎಲ್ಲಿ ತೊಗೊಂಡ್ರೆ ಅಲ್ಲೇ ವಾಪಸ್ಸಾಗಿಟ್ಟರೆ ಹುಡ್ಕೋದು ತಪ್ಪುತ್ತೆ. ಎಷ್ಟೋ ಒಂಥರ ಟೆನ್ಷನ್ ತಪ್ಪುತ್ತೆ. ನೆಕ್ಸ್ಟ್ ಬಂದು ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡ್ರೆ ಬೆಸ್ಟ್. ನಾನು ಯೂಶ್ವಲಿ ಹಾಗೆ ಮಾಡ್ತಾಯಿರ್ತೀನಿ. ಒಂದು ಮಿಕ್ಸಿ ಯೂಸ್ ಮಾಡಿರ್ತೀವಿ, ಸ್ಪೂನು, ಸೌಟು, ಪ್ಲೇಟು ಇಂಥವೆಲ್ಲ ಯೂಸ್ ಮಾಡಿರ್ತೀವಲ್ವ, ಆವಾಗವಾಗೆ ಕ್ಲೀನ್ ಮಾಡಿಕೊಂಡ್ರೆ ಎಷ್ಟೋ ಬೆಸ್ಟ್ ಅದು. ಆಮೇಲೆ ವರ್ಕ್ ಮಾಡ್ತಾ ಕ್ಲೀನಿಂಗು ಸೈಮಲ್ಟೇನಿಯಸ್ಸಾಗಿ ಆಗ್ತಾ ಇರುತ್ತೆ. ಲಾಸ್ಟಲ್ಲಿ ಬರ್ಡನ್ ಅನ್ನೋದು ಆಗೋಲ್ಲ. ಆಮೇಲೆ ಸ್ವಲ್ಪ ಬ್ಯಾಸ್ಕೆಟ್ಗಳನ್ನ ತೊಗೊಳ್ಳಿ ಆಯಿತಾ, ಚಿಕ್ಕದು ಬ್ಯಾಸ್ಕೆಟ್ಗಳನ್ನ ಯೂಸ್ ಮಾಡಿಕೊಂಡು. ಈಗ ಬಾತ್ರೂಮ್ ಕ್ಲೀನ್ ಮಾಡಬೇಕು, ಎಲ್ಲ ಕ್ಲೀನಿಂಗ್ದು ಒಂದೇ ಬ್ಯಾಸ್ಕೆಟಲ್ಲಿಡೋದು. ಆಮೇಲೆ ಬೇರೆ ರಿಲೇಟೆಡ್ ಧೂಳು ಕೊಡ್ಬೋದು, ಸ್ಪ್ರೇ ಬಾಟಲು, ಕ್ಲಾತು, ಬಟ್ಟೆ ಕ್ಲಾತು, ಮಸ್ಲಿನ್ ಕ್ಲಾತು ಮತ್ತು ಮೈಕ್ರೋಫೈಬರ್ ಕ್ಲಾತು, ಈ ಥರದ್ರೆಲ್ಲ ಒಂದೇ ಬ್ಯಾಸ್ಕೆಟಲ್ಲಿರೋದು. ಬೇಗ ಕೆಲಸ ಆಗೋಗುತ್ತೆ. ಸೊ ಆ ಥರ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಮನೇಲಿ ನನ್ನ ಮಗಳಿಗೆ ಓದಿಸ್ಬೇಕು ಅಂದರೆ, ಅವಳೊಂದು ಸತಿ ಪೆನ್ಸಿಲ್ ಮರ್ತು ಬರ್ತಾಳೆ, ಪೆನ್ ಮರ್ತು, ಆಮೇಲೆ ಎರೇಸರ್, ಈ ಥರ ಎಲ್ಲ ಏನಾದರೂ ಮರೆಯೋದು ಎಲ್ಲ ಹಾಕೋದು ಮಾಡ್ತಿರ್ತಾಳೆ. ಅವಳದೆಲ್ಲ ಥಿಂಗ್ಸು ಸ್ಕೂಲ್ಗೊಂದು ಸೆಟ್ ಕೊಟ್ಟಿರ್ತೀನಿ, ಮನೇಲೊಂದು ಸೆಟ್ ಇಟ್ಟಿರ್ತೀನಿ. ನಾನು ಯಾವಾಗನ ಓದಿಸ್ಬೇಕು ಅವಳಿಗೆ ಅಂದಾಗ ಈ ರೀತಿ ಆ ಬ್ಯಾಸ್ಕೆಟಲ್ಲಿ ಎಲ್ಲ ಇಟ್ಟಿರೋದ್ರಿಂದ ಅವಳು ಪದೇ ಎದ್ದೋಗೋದು, ಟೈಮ್ ವೇಸ್ಟ್ ಆಗೋದು ಆ ಥರ ಎಲ್ಲ ಆಗೋಲ್ಲ. ಕೆಲವು ಸತಿ ನನಗೆ ಇರಿಟೇಷನ್ ಆಗೋಗುತ್ತೆ. ಒಂದು 5 ನಿಮಿಷಕ್ಕೂ ಅಮ್ಮ ಇರೇಸರ್ ಇಲ್ಲ, ಅಮ್ಮ ಶಾರ್ಪ್ನರ್ ಇಲ್ಲ ಅಂತ ಎದ್ದೆದ್ದು ಹೋಗ್ತಿದ್ಲು. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಎಲ್ಲ ಥಿಂಗ್ಸೂ ಒಂದು ಬಾಸ್ಕೆಟಲ್ಲಿ ಹಾಕಿ ಇಟ್ಬಿಟ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ಟೈಮ್ ವೇಸ್ಟ್ ಅನ್ನೋದು ಆಗ್ತಾಯಿರಲ್ಲ. ನೆಕ್ಸ್ಟ್ ಬಂದು ನನಗೆ ಹೆಲ್ಪ್ ಆಗೋದೇನು ಅಂದರೆ, ಈಗಲೂ ನಂಬಲ್ಲ, ನಾನು ಇಷ್ಟು ಪಾತ್ರೆ ತೊಳಿಬೇಕಾದ್ರೆ ಮಿಲನ ಫಿಲಮ್ದು ಪುನೀತ್ ರಾಜ್ಕುಮಾರ್ ಅವ್ರದ್ದು
ಫಿಲಮ್ನ ಕೇಳ್ತಾ ಕೆಲಸ ಮಾಡ್ತಿದ್ದೆ ಆ್ಯಕ್ಚುಲಿ. ಯೂಶ್ವಲಿ ನಮಗೆ ಕೂತ್ಕೊಂಡು ನೋಡೋಕ್ಕೆಲ್ಲ ಆಗಲ್ಲ ಅಲ್ವಾ? ಈ ನಡುವೆ ಆ ಥರ ಅಂದ್ಕೊಂಬಿಟ್ಟಿದ್ದೀನಿ. ಅಂದರೆ ನನಗೆ ಒಂದು 5 ನಿಮಿಷನೂ ನಾನು ಕೂತ್ಕೊಂಡು ಟಿ ವಿ ನೋಡಲ್ಲ ಫ್ರೆಂಡ್ಸ್. ನೀವು ನಂಬಲ್ಲ, ನಾನು ಟಿ ವಿನೇ ನೋಡಲ್ಲ. ತುಂಬ ರೇರು. ನನಗೆ ವೀಕೆಂಡ್ಸ್ ನಾನು ರಿಮೋಟೇ ಮುಟ್ಟಲ್ಲ. ಅಷ್ಟು ದೇವರಾಣೆ ಹೇಳ್ತೀನಿ, ನಾನು ರಿಮೋಟನ್ನೇ ನೋಡಲ್ಲ. ಅಷ್ಟು ಬ್ಯುಸಿಯಾಗಿರ್ತೀನಿ. ಅಟ್ಲೀಸ್ಟ್ ನನಗೆ ಅನಿಸಿದ್ದು, ಅಯ್ಯೋ ತುಂಬ ಲೆವೆಲ್ಗೆ ಬ್ಯುಸಿ ಆಗೋದ್ವಿ. ನನಗೇನಾದ್ರು ಎಂಟರ್ಟೈನ್ಮೆಂಟ್ ಬೇಕು ಅಂತ. ಅಂದರೆ ಮೊಬೈಲಲ್ಲಿ ಏನಾದರೂ ಮೋಟಿವೇಟಿಂಗ್ದು ಕೇಳ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ, ಇಲ್ಲ ಅಂತಲ್ಲ ಬಸ್ಸಲ್ಲೆಲ್ಲ. ಆ ಲೆವೆಲ್ಗೂ ಏನಿಲ್ಲ. ಆ ಥರ ನನಗನ್ನಿಸ್ತು ಏನಾದ್ರು ಎಂಟರ್ಟೈನ್ಮೆಂಟ್ ತೊಗೊಳ್ಳೋಣ. ಇನ್ಮೇಲೆ ಕಿಚನ್ ಕೆಲಸ ಎಸ್ಪೆಷಲಿ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಫಿಲಮ್, ಎಷ್ಟೊಂದು ಫಿಲಮ್ಸ್ ನನಗೆ ಇಷ್ಟ ಗೊತ್ತಾ? ನನ್ನ ಡಿಗ್ರಿ ಡೇಸಲ್ಲಿ, MSc ಡೇಸಲ್ಲಿ, ಮುಂಗಾರು ಮಳೆ, ಎಷ್ಟೊಂದಿದೆ ಆ ಥರ. ಆ ಥರ ಯಾವುದಾದ್ರೂ ನನಗಿಷ್ಟ ಬಂದಿದ್ದ ಫಿಲಮ್ಸ್ನ ಮತ್ತೆ ಹಾಕ್ಕೊಂಡು ಕೇಳ್ತಾ ಇರೋಣ. ಆಲ್ರೆಡಿ ನೋಡಿರ್ತೀವಲ್ವ, ಸೊ ಮತ್ತೆ ಕೇಳ್ಕೊತ ಕೆಲಸ ಮಾಡ್ತಿದ್ರೆ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಆತ್ಮಕ್ಕೆ. ಅಂದರೆ ಒಂದು ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಅಯ್ಯೋ ಹೌದು, ನಾನು ಎಂಟರ್ಟೈನ್ಮೆಂಟ್ ತೊಗೋತಾ ಇದ್ದೀನಿ ಅಂತ. ನಾನು ಫುಲ್ಲು ಬರೀ ಹಾಡುಗಳನ್ನ ಕೇಳ್ತಿದ್ದೆ. ಅದು ಹಾಡು ಕೇಳ್ತಾ ಇದ್ದೆ. ಅದು ಬೇಜಾರಾಗಿ ಈ ಥರ ಒಂದು ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮ್ಯೂಸಿಕ್ಕು, ಸೀರಿಯಲ್ಲು ನೀವು ನೋಡೋದಕ್ಕಿಂತ ಅಲ್ಲಿ ಇನ್ನೇನು ನೋಡುವಂಥದ್ದು ಏನೂ ಇರಲ್ಲ. ಅಲ್ಲಿ ಕೇಳ್ಕೊತಾನೆ ಸ್ವಲ್ಪ ಕೆಲಸಗಳನ್ನ ಮಾಡ್ಕೋಬೋದು. ನೆಕ್ಸ್ಟು ನಮ್ಮ ಕೆಲ್ಸಗಳನ್ನ ಈಸಿ ಮಾಡ್ಕೋಬೇಕು ಅಂದರೆ ಮಾಡ್ರನ್ ಟೂಲ್ಸ್, ಏನಾದರೂ ವ್ಯಾಕ್ಯೂಮ್ ಕ್ಲೀನರು, ಮಿಕ್ಸಿ, ಓವನ್ನು, ಏನೇನು ಟೂಲ್ಸ್ ಇದೆ, ಎಲೆಕ್ಟ್ರಾನಿಕ್ ಚಾಪರ್ ತುಂಬ ಹೆಲ್ಪ್ ಆಗುತ್ತೆ. ಆ ಥರ ಏನಾದರೂ ಯೂಸ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ಟೈಮ್ ಕನ್ಸ್ಯೂಮಿಂಗ್ ಬೇಡ, ಆಯಿತಾ? ನಿಮಗೆ ಟೈಮ್ ಇದೆ, ಪುರ್ಸೊತ್ತ. ಈಗ ನೋಡಿರಿ, ನಾನು ಹೇಳಬೇಕು ಅಂದರೆ ರೋಲರ್ ರುಬ್ಬಿರೋ ಚಟ್ನಿಗೂ ಮಿಕ್ಸಿಯಲ್ಲಿ ರುಬ್ಬಿರೋ ಚಟ್ನಿಗೂ ಅಜಗಜಾಂತರ ವ್ಯತ್ಯಾಸ, ಆಯಿತಾ? ಅದಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ. ಬಟ್ ಹಾಗಂತ ಡೈಲಿ ನಾವು ವರ್ಕಿಂಗ್ ವಿಮೆನು, ಹೌಸ್ ವೈಫು ರೋಲಲ್ಲಿ ರುಬ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ? ಕಷ್ಟ ಆಗುತ್ತೆ. ಒನ್ಸ್ ಇನ್ ಎ ವೈಲ್ ಅಥವಾ ನಿಮಗೆ ಪಾಸಿಬಿಲಿಟಿ ಇದೆ ಅಂದರೆ ರುಬ್ಬೋದು, ಇಲ್ಲ ಅಂತಲ್ಲ. ಆಗ ನಾವು ಮಿಕ್ಸಿ ಅಂತ ತೊಗೊಂಡ್ವಿ, ಆಮೇಲೆ ಅದನ್ನು ಯೂಸ್ ಮಾಡ್ಕೊಂಡ್ವಿ, ಸ್ವಲ್ಪ ಕೆಲಸ ಈಸಿ ಆಯಿತು. ಸೊ ಅದೇ ಥರ ಅಷ್ಟೇ, ಎಷ್ಟಾಗುತ್ತೋ ಅಷ್ಟು ಗ್ಯಾಡ್ಜೆಟ್ಸ್ನ ಯೂಸ್ ಮಾಡಿಕೊಂಡು ಆದಷ್ಟು ಕೆಲಸಗಳನ್ನ ಈಸಿ ಮಾಡ್ಕೋಬೇಕು. ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪ್ ಮಾಡ್ತಾರೆ ಅಂದರೆ ಅವ್ರಿಗೆ ಸ್ವಲ್ಪ ಕೆಲಸಗಳನ್ನ ಡಿವೈಡ್ ಮಾಡಿದ್ರೆ ನಮ್ಮ ಮೇಲೆ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಾವು ರೋಬೋಗಳಲ್ಲ, ನಾವೇ ಎಲ್ಲ ಮಾಡಬೇಕು, ನಾವೇ ಎಲ್ಲೋ ಮಾಡಬೇಕು ಅಂದರೆ ನಿಮಗೆ ಆ ಮನಸ್ಸಿದ್ರೂ ಕೂಡ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಮನುಷ್ಯರು. ಅದು ನಾವು ವರ್ಕಿಂಗ್ ಇದ್ದೀವಿ ಅಂದರೆ ಇನ್ನು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪ್ ತೊಗೊಳೋದ್ರಲ್ಲಿ ತಪ್ಪೇನೂ ಇಲ್ಲ. ಅದರಲ್ಲಿ ಏನೋ ಗಿಲ್ಟ್ ಫೀಲ್ ಆಗುವಂಥದ್ದು, ನೀವು ಇನ್ಕೇಪಬಲ್ಲು, ನೀವೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಆ ಥರ ಎಲ್ಲ ಏನೂ ಅಂದ್ಕೊಳಕ್ಕೆ ಹೋಗ್ಬೇಡಿ. ಹಿಂದಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೇ ಇರ್ತಿದ್ರು, ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ರು. ಈಗಿನ ಕಾಲದಲ್ಲಿ ನಮ್ಮ ಫುಡ್ಡೂ ಅಷ್ಟೊಂದೇನು ಚೆನ್ನಾಗಿರುತ್ತೆ ಅಂತ ಅಲ್ಲ. ನಮಗೆ ನ್ಯೂಟ್ರಿಷನ್ ರಿಕ್ವೈರ್ಮೆಂಟು 30 ಇಯರ್ಸ್ ಕ್ರಾಸ್ ಆಗ್ತಾ ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ, ಆಮೇಲೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಬರುತ್ತೆ, ಮೊಣಕಾಲು ನೋವುತ್ತೆ, ಏನೇನೋ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಎಲ್ಲ ಸಿಚುವೇಶನ್ಸ್ ಇದ್ದಾಗ ನೀವು ಹೌಸ್ ವೈಫ್ ಆಗಿದ್ರೂ ಕೂಡ ಹೆಲ್ಪ್ ತೊಗೊಳೋದ್ರಲ್ಲಿ ಏನೂ ತಪ್ಪಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ನಿಜವಾಗ್ಲೂ ಹೇಳಬೇಕು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ವರ್ಕ್ನ ಡಿವೈಡ್ ಮಾಡಿಕೊಂಡ್ರೆ ಅದೇನೂ ಮನೆ ಕೆಲಸನೇ ಅನಿಸಲ್ಲ, ಅಷ್ಟೊಂದು ಬರ್ಡನ್ ಆಗೋಲ್ಲ. ಬಟ್ ಎಷ್ಟೋ ಮನೆಗಳಲ್ಲಿ ಪ್ಯಾಥೆಟಿಕ್ ಸಿಚುವೇಶನ್ ಏನು ಅಂದರೆ ಹೆಲ್ಪೇ ಮಾಡಲ್ಲ. ಎಷ್ಟನ್ನ ಟೈಮ್ ವೇಸ್ಟ್ ಮಾಡ್ತಾರೆ, ಎಷ್ಟೋ ಮೊಬೈಲ್ಗಳನ್ನ ನೋಡ್ತಾರೆ, ಟಿ ವಿ ನೋಡ್ತಾರೆ, ಅನಾವಶ್ಯಕ ಫ್ರೆಂಡ್ಸ್ ಜೊತೆ ಮಾತಾಡ್ತಾರೆ, ಬಿಟ್ಟರೆ ಮನೇಲಿ ಹೆಲ್ಪೇ ಮಾಡಲ್ಲ. ಅದು ತುಂಬಾ ಬೇಜಾರು. ಹೆಂಡತಿ ಎಷ್ಟನ್ನ ಕಷ್ಟಪಡ್ತಾ ಇರಲಿ, ತಾಯಂದ್ರೆ ಎಷ್ಟನ್ನ ಕಷ್ಟಪಡ್ತಾ ಇರಲಿ, ಅವ್ರುಗಳು ಮಾತ್ರ ಮಾಡಲ್ಲ. ಅದು ತುಂಬಾ ಬೇಜಾರಿನ ವಿಷಯ. ಬಟ್ ಅದು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕೆಲಸಗಳಾಗಲ್ಲ. ಅದನ್ನ ಬಗ್ಗೆ ತಲೆಯಲ್ಲಿ ಯೋಚನೆ ಮಾಡೋದು ಬಿಟ್ಟು ಅದನ್ನು ಪಕ್ಕಕ್ಕಿಟ್ಟು ನಾವು ಒಬ್ಬರೇ ಏನಾದ್ರು ಹೆಲ್ಪ್ ಮಾಡೋಂಗಿದ್ರೆ ಅವ್ರಿಗೆ ಆ ಮನಸ್ಥಿತಿ ಇದ್ದರೆ ಅದನ್ನು ಡಿವೈಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅಟ್ಲೀಸ್ಟ್ ಮಕ್ಕಳನ್ನ ಕೇಳ್ತಾರೆ. ಗಂಡು ಮಕ್ಕಳು ಕೆಲವು ಸತಿ ಕೇಳಲ್ಲ, ಏನೂ ಮಾಡೋಕ್ಕಾಗಲ್ಲ. ನೀವೇ ಈ ಥರ ಸ್ಮಾರ್ಟಾಗಿ ಥಿಂಕ್ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ನನಗೆ ಹೆಲ್ಪ್ ಆಗಿದ್ದೇನು ಅಂದರೆ, ನಾನು ಎಲ್ಲ ಕೆಲಸಕ್ಕೂ ಒಂದೊಂದು ಟೈಮು ಅಂತ ಕೊಟ್ಬಿಡ್ತೀನಿ. ಈಗ ಸಂಜೆ ನನಗೆ ಸಿಕ್ಕದೆ 5 ಅವರ್ಸ್ ಮನೆಗೆ ಬಂದಾದಮೇಲೆ 1 ಅವರ್ ಅಟ್ಲೀಸ್ಟ್ ಒಂದು 2 ಅವರ್ಸ್ ಮಕ್ಕಳಿಗೆ ಎಜುಕೇಷನ್ಗೆ, ಕ್ಲೀನಿಂಗಿಗೆ, ಕುಕ್ಕಿಂಗಿಗೆ, ನನಗೆ ಯೂಟ್ಯೂಬ್ಗೆ ಅಂತ ನಾನು ಫಿಕ್ಸ್ ಮಾಡಿರ್ತೀನಿ ಟೈಮು. ಆ ಫಿಕ್ಸ್ ಮಾಡೋದ್ರಿಂದ ಸ್ವಲ್ಪ ನನಗೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಎಲ್ಲ ಐಟಮ್ಸ್ನ ಸ್ವಲ್ಪ ಸಿಕ್ಕವಾಗಿ ಮಾಡ್ಕೊಳ್ಳಿ. ನನಗೇನು ಅನ್ಸೋದು ಗೊತ್ತಾ, ಈಗ ನನ್ನ ಕಿಚನ್ ಇದೆ, ಬೇರೆ ಯಾವುದೇ ಕಿಚನ್ ಜೊತೆ ನಾನು ಕಂಪೇರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕೆಲವರೆಲ್ಲ ಸ್ವಲ್ಪ ಫ್ರೀಯಾಗಿದ್ದಾಗ, ಸ್ವಲ್ಪ ಪುರ್ಸೊತ್ತಾಗಿದ್ದಾಗ ಎಲ್ಲ ಒಳಗಡೆ ಇಟ್ಕೊಳ್ಳೋದು, ಪ್ಲ್ಯಾಟ್ಫಾರ್ಮ್ ಮೇಲೆ ಏನೂ ಇಟ್ಕೊಳ್ಳಲ್ಲ,
ನೀಟಾಗಿರುತ್ತೆ ನೋಡೋಕ್ಕೆ ಕಿಚನ್ನು, ಏನೇ ಐಟಮ್ ಆಗಲಿ ನೀಟಾಗಿರುತ್ತೆ. ಬಟ್ ಅದು ಎಲ್ರಿಗೂ ವರ್ಕ್ ಆಗೋಲ್ಲ ಫ್ರೆಂಡ್ಸ್. ನಾನು ಪ್ರಾಕ್ಟಿಕಲಿ ಹೇಳ್ತೀನಿ. ನಮ್ಗೆ ಹೆಂಗೆ ಅಂದರೆ ಒಂದು 1 ಅವರಲ್ಲಿ ಪಟ 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 ಎಲ್ಲ ಮುಗ್ದೋಗ್ಬಿಡ್ಬೇಕು. ನಮ್ಗೆ ಅಲ್ಲಿ ನಿಲ್ಲಕ್ಕೆ ಇಷ್ಟ ಇಲ್ಲ, ನಮ್ಗೆ ಸುಸ್ತು, ಅದಲ್ಲ, ನಮ್ಗೆ ಟೈಮೇ ಇರಲ್ಲ, ಆ ಥರ ಇರುತ್ತೆ. ಸೊ ಅದಕ್ಕೆ ನಿಮಗೆ ಹೆಂಗೆ ಅನುಕೂಲನೋ, ನಿಮ್ಗೆ ಹೇಗೆ ಇಷ್ಟನೋ ಕಿಚನ್ನ ಆ ಥರ ಇಟ್ಕೊಳ್ಳಿ. ಕಿಚನ್ನ ಅಂತಲ್ಲ, ಕೆಲವು ಸೆಕ್ಷನ್ಸ್ನ ಆ ಥರನೇ ಇಟ್ಕೊಳ್ಳಿ. ಎಲ್ಲ ಸ್ವಲ್ಪ ಕೈಗೇ ಸಿಕ್ಬಿಡ್ಬೇಕು. ಬೇಗ ಕೈಗೆ ಸಿಕ್ಕಂಗಿದ್ರೆ ಬೇಗ ಕೆಲಸಗಳಾಗೋಗುತ್ತೆ. ಹುಡುಕ್ಕೊಂಡು ಕೂತ್ಕೊಳ್ಳೋದು ಒಂದು 20-30 ಸತಿ ಈ ಥರ. ನಮ್ಮದು ಇಟಾಲಿಕ್ ಕಿಚನ್ ಅಲ್ವ, 20-30 ಸತಿ ಅದು ಕೆಳಗಡೆ ಡೋರ್ಸ್ನ ತೆಗಿಯೋದು, ಅದು ನೋಡೋರ್ಗೆ ಏನೂ ಅನ್ಸಲ್ಲ. ಒಂದು ಬಾಗಿಲು ತೆಗಿಯೋಕ್ಕಾಗಲ್ವ ನಿಂದು ಕೆಳಗಡೆ ಡೋರ್ ಕ್ಯಾಬಿನೆಟ್ದು ಅಂತ ಅಂತಾರೆ. ಒಂದು 30 ಸತಿ ಅದನ್ನು ತೆಗಿತಾ ಕೂತ್ಕೊಳ್ಳೋಕ್ಕಾಗತ್ತಾ? ಸೊ ಹೆಂಗಾಗುತ್ತೋ ಅದನ್ನು ನಿಮಗೆ ಕನ್ವೀನಿಯೆಂಟ್ ಪ್ರಕಾರ ಸ್ವಲ್ಪ ನೀಟಾಗಿ ಜೋಡಿಸ್ಕೊಂಡ್ರೆ ಆಯಿತು. ಅಂದರೆ ಸ್ವಲ್ಪ ಎಲ್ಲ ಕೈಗೆ ಸಿಕ್ಕೋ ಥರ ಇಟ್ಕೊಂಡ್ರೆ ಬೆಸ್ಟ್ ಅದು. ಆಮೇಲೆ ಯಾವಾಗಲೇ ನೀವು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೆ ಈಸಿಯಿಂದ ಸ್ಟಾರ್ಟ್ ಮಾಡಿ. ಈ ಕೆಲಸ ಮಾಡೋದು ಅಂದ್ರೇ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಕೆಲವು ದಿನ ಇಷ್ಟ ಆಗುತ್ತೆ, ಕೆಲವು ದಿನ ಇಷ್ಟ ಆಗಲ್ಲ. ಸೊ ನಾವು ಯಾವಾಗ ಸ್ವಲ್ಪ ಈಸಿಯಿಂದ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಮೂಡ್ನ ಕೆಲಸದ ಮೋಡ್ಗೆ ಆನ್ ಮಾಡಿದ್ರೆ ಚೆನ್ನಾಗಿದೆಯಲ್ಲ, ಇನ್ನು ನಮ್ಮ ಮೂಡ್ನ ಕೆಲಸದ ಮೋಡ್ಗೆ ಆನ್ ಮಾಡಿದ್ರೆ ಆಗ ನಮಗೆ ಆ ಟ್ರ್ಯಾಕಿಗೆ ಬಂದುಬಿಡ್ತೀವಿ. ಸೊ ಯಾವಾಗಲೂ ಅಷ್ಟೇ ಈಸಿಯಾಗಿರೋದು ಮೊದಲು ಮುಗಿಸ್ಕೊಳ್ಳಿ. ಆಮೇಲೆ ಜಾಸ್ತಿ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳಿದ್ನಲ್ಲ ಹೋದ ಸತಿ, ಯಾವುದ್ಯಾವುದಕ್ಕೆ ಬೇಕು ನೆಸೆಸಿಟಿ ಇರೋದು ಮಾತ್ರ. ನೀವು ನಂಬಲ್ಲ, ಇವತ್ತಾಗಿರೋ ಇನ್ಸಿಡೆಂಟು. ಅಲ್ಲಿ ಪಾತ್ರೆ ತೊಳಿತಾ ಕುತ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ನಾನೇನು ಅಂದ್ಕೊಂಡೆ ದೋಸೆನ ಮೀಡಿಯಮು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಅಂತ, ಅದು ನೋಡಿದ್ರೆ ಹೈ ಫ್ಲೇಮಲ್ಲೇ ಇಟ್ಟಿದ್ದೆ, ದೋಸೆ ಸೀದೋಯ್ತು ಆಯಿತಾ. ಆ ಥರ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಹೋದರೆ ಆ ಥರ ಚಾನ್ಸಸ್ ಇರುತ್ತೆ. ಎಲ್ಲರ ಮನೆಯಲ್ಲೂ ಅದು ಹಾಗೇ ಆಗುತ್ತೆ. ಅಲ್ಲೇನೋ ಬೇರೆ ಏನೋ ಕೆಲಸ ಮಾಡೋದು, ಇಲ್ಲಿ ಟೀ ಇಟ್ಟಿರ್ತೀವಿ, ಹಾಲು ಇಟ್ಟಿರ್ತೀವಿ, ಉಕ್ಕೋಗುತ್ತೆ, ಆ ಥರ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಹಾಗೇ ಆಗುತ್ತೆ. ಸೊ ಆ ಥರ ಒಂದು ಕೆಲಸನ ಅಟ್ ಎ ಟೈಮ್ ಮಾಡಿದ್ರೆ ಬೆಸ್ಟ್. ಡಿಕ್ಲಟರ್, ನಮಗೆ ಯಾವ್ಯಾವ ವಸ್ತುಗಳು ಅವಶ್ಯಕತೆ ಇಲ್ಲ ಆದಷ್ಟು ತೆಗಿತಾ ಇದ್ರೇ ಬೆಸ್ಟು. ಸಾಮಾನು ಜಾಸ್ತಿ ಇದ್ದಷ್ಟು ತಲೆ ಕೆಡ್ತಾ ಇರುತ್ತೆ. ಚೆಕ್ ಲಿಸ್ಟ್ ಮಾಡ್ಕೋಬೇಕು. ನಾನು ಎಷ್ಟು ವೀಡಿಯೋದಲ್ಲೂ ತೋರಿಸಿದ್ದೀನಿ. ಸುಮ್ಮನೆ ಕೂತಿರ್ತೀನಿ ಬ್ಯಾಗಲ್ಲಿ, ಅಲ್ಲಲ್ಲಿ ಕೆಲವು ಪೇಪರ್ಸ್ನ, ಚಿಕ್ಕ ಪೇಪರ್ಸ್ನ ಇಟ್ಟಿರ್ತೀನಿ. ಅಂದರೆ ನಾನು ಏನೇನು ಅವತ್ತು ಮಾಡಬೇಕು ಅದನ್ನೆಲ್ಲ ಅಲ್ಲಲ್ಲೆಲ್ಲ ಎಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಲಿಸ್ಟ್ ಮಾಡ್ತಾ ಇರ್ತೀನಿ ನಾನು. ಆ ಲಿಸ್ಟ್ ನನ್ನ ಹತ್ರ. ಆಮೇಲೆ ಜಾಸ್ತಿ ಲಿಸ್ಟ್ ಮಾಡೋಕ್ಕೆ ಹೋಗಲ್ಲ, ಒಂದು 5-6 ಕೆಲಸ ಅಷ್ಟೇ. ಜಾಸ್ತಿ ಮಾಡ್ಕೊಂಡಷ್ಟು ಅಯ್ಯೋ ಇಷ್ಟು ಮಾಡಬೇಕಂತ ಕೆಲಸ ಸ್ಟಾರ್ಟೇ ಮಾಡಲ್ಲ ನಾವು. ಅದಕ್ಕೆ ಸ್ವಲ್ಪನೇ ಲಿಸ್ಟ್ನ ಮಾಡಿಕೊಂಡು ಅದನ್ನು ಟಿಕ್ ಮಾಡ್ಕೊಳ್ಳೋವಂಥದ್ದು. ನೆಕ್ಸ್ಟ್ ಟೈಮರ್ನ ಇಟ್ಕೊಳ್ಳೋದು. ನನಗೆ ತುಂಬ ಕಷ್ಟ ಆಗಿದೆ ಅಂದರೆ, ಈಗ ಇದು ಒಂದಷ್ಟು ಸ್ಟ್ರೆಚ್ ಪಾತ್ರೆ ತೊಳೆದ್ಬಿಟ್ಟೆ ಇವತ್ತು. ಒಂದು 3/4 ಗಂಟೆ ನಿಂತಿದ್ದೀನಿ ನೋಡಿ ಫ್ರೆಂಡ್ಸ್, ತುಂಬ ಸುಸ್ತಾಗೋಯಿತು. ಆಮೇಲೆ ಬೇಗ ಸ್ವಲ್ಪ ರಾತ್ರಿನೇ ಮಾಡ್ಕೊಂಡ್ಬಿಟ್ಟಿದ್ರೆ ಹಾಕೋಗ್ತಿತ್ತು ಅಂತ ತುಂಬ ಅನ್ನಿಸ್ತಿತ್ತು ಆಯಿತಾ. ಟೈಮರ್ ಇಟ್ಕೊಂಡ್ರೆ ಏನು ಗೊತ್ತಾ, ನಾನು ಯಾವಾಗಲೂ ಹಂಗೇ, ಈ ಥರ ಪಾತ್ರೆ ಜಾಸ್ತಿ ಇದ್ದರೆ ಯೂಶ್ವಲಿ 10 ನಿಮಿಷಕ್ಕೆ ಒಂದು ಬ್ಯಾಚು ಅಂತ ತೊಳಿತೀನಿ ನಾನು ಆಯಿತಾ. ಆ ಥರ ಬಟ್ಟೆ ಒಗೆಯೋದು ಅಷ್ಟೇ. ನಾವು ನಿಂತ್ಕೊಂಡು ಕೆಲವೆಲ್ಲ ಕಾಲರೆಲ್ಲ ಒಂಥರ ಆಗಿರುತ್ತೆ, ಕಲರ್ ಹೋಗೋ ಬಟ್ಟೆಗಳಿರ್ತವೆ, ಕೆಲವೆಲ್ಲ ಕಾಸ್ಟ್ಲಿ ಬಟ್ಟೆ ಇರುತ್ತೆ, ಅದನ್ನೆಲ್ಲ ಒಗಿಬೇಕಲ್ವಾ. ಸೊ ಆ ಥರ ಬಟ್ಟೆಗಳನ್ನ ಒಗಿಬೇಕು ಅಂದರೆ ಕೆಲವು ಸತಿ ಸಂಡೇಸ್ ಇಟ್ಕೋತೀನಿ. ಅದೆಲ್ಲನೂ ಅಟ್ಟೆ ಸ್ಟ್ರೆಚ್ ಒಗೆಯೋಕ್ಕಾಗಲ್ಲ ಅಲ್ವಾ. ಅದನ್ನು 10 ಮಿನಿಟ್ಸ್ ಸ್ಲಾಟ್ಸ್ ಮಾಡ್ಕೋತೀನಿ. ಆ ಥರದೊಂದು 3 ಸ್ಲಾಟ್ ಮಾಡಿಕೊಂಡ್ರೂ ಮುಗ್ದೋಗ್ಬಿಡುತ್ತೆ. ಸೊ ಟೈಮರ್ ಮೇಲೆ ಫೋಕಸ್ ಮಾಡಿಕೊಂಡ್ರೆ ಕೆಲಸ ಅಷ್ಟು ಬರ್ಡನ್ ಅಂತ ಅನಿಸಲ್ಲ. ನೆಕ್ಸ್ಟ್ ನಮಗೆ 2 ಆಸ್ಪೆಕ್ಟು ತುಂಬ ಕಷ್ಟ, ಪಾತ್ರೆದು ಮತ್ತು ಬಟ್ಟೆದು. ಅದನ್ನು ಪೈಲಪ್ ಮಾಡ್ಕೋಬೇಡಿ. ಬಟ್ಟೆ ತುಂಬ ಗುಡ್ಡೆ ಹಾಕ್ಕೊಳ್ಳೋದು ಅಂದರೆ ಮಡ್ಚೋದು, ಒಗಿಯೋದು ಅದನ್ನೆಲ್ಲ ಜಾಸ್ತಿ ಮಾಡ್ಕೋಬೇಡಿ. ಆಮೇಲೆ ಪಾತ್ರೆಗಳು ಅದನ್ನು ಅಷ್ಟೇ. ಇದು ರೇರ್ ನಮ್ಮ ಮನೇಲಿ ಹೇಳ್ತಾ ಇದ್ದೀನಲ್ಲ, ಆದಷ್ಟು ಅವತ್ತಿಂದ ಅವತ್ತು ಆ ಹೊತ್ತಿಂದ ಆ ಹೊತ್ತೇ ತೊಳಿತಾ ಇರ್ತೀನಿ. ಬಟ್ ಇವತ್ತಿನದ್ರಲ್ಲಿ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದು ಸಣ್ಣ ಪುಟ್ಟ ಕ್ಲೀನಿಂಗ್ ಇರುತ್ತಲ್ಲ, ನೀವೇನೋ ಅಡುಗೆ ಮಾಡ್ತಾ ಇರ್ತೀರ, ಅಲ್ಲೇ ಏನಾದರೂ ಸ್ಟವ್ ಮೇಲೆ ಏನಾದರೂ ಬಿದ್ದಿದ್ರೆ ಅದನ್ನು ಒರೆಸೋದು. ಚಿಕ್ಕ ಪುಟ್ಟ ಸಿಮಿಲರ್ ವರ್ಕ್ಸ್ ಅಲ್ಲೇ, ಆ ಪ್ಲೇಸ್ನ ಬಿಟ್ಟೋಗಿ ಅಲ್ಲೇನೋ ಸೀದಿಸಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಏನೋ ಒಂದು ಟೀ ಪುಡಿದೋ ಸಕ್ಕರೆದೋ ಬಾಕ್ಸಲ್ಲಿ ಗ್ರಾಸರಿ ಖಾಲಿ ಆಗಿದೆ, ಅದನ್ನು ಫಿಲ್ ಮಾಡೋದು. ಸೊ ಈ ಥರ ಸಣ್ಣ ಪುಟ್ಟ ಸಿಮಿಲರ್ ವರ್ಕ್ಸ್ನ ಆಗಾಗ್ಗೆ ಮಾಡಿಕೊಂಡ್ರೆ ಬೆಸ್ಟ್. ಆಮೇಲೆ ಇದು ಒಂದು ರೊಟೀನ್ ಅನ್ನೋದು ನಮಗೆ ಬೇಜಾರಾಗಬಾರ್ದು. ಆ ಥರ ಇಂಟ್ರೆಸ್ಟಿಂಗ್ ಮಾಡ್ಕೋಬೇಕು ಅಂದರೆ ಒನ್ಸ್ ಇನ್ ಎ ವೈಲ್ ನಮಗೆ ರಿವಾರ್ಡ್ಸ್ ಡೈಲಿ ಬೇಸಿಸಲ್ಲಿ, ವೀಕ್ಲಿ ಬೇಸಿಸಲ್ಲಿ ಕೊಡ್ತಾನೆ ಇರಬೇಕು. ನಾನು ಹೇಳಿದ್ನಲ್ಲ, ನಾವು ಖುಷಿಯಾಗಿರಬೇಕು, ಅದನ್ನು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಅದು ಸ್ವಾರ್ಥ ಅಲ್ಲ, ನಾವು ಖುಷಿಯಾಗಿದ್ರೇ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಸಾಧ್ಯ. ನಿಜವಾಗ್ಲೂ ನೀವು ಖುಷಿಯಾಗಿರಬೇಕು. ನೀವು ಇರಿಟೇಟ್ ಮಾಡಿಕೊಂಡು ನನ್ನ ಕರ್ಮ ಇದು, ನನ್ನ ಜವಾಬ್ದಾರಿ ಇದು, ಅವೆಲ್ಲ ಸುಳ್ಳಿನ ಮಾತು, ಅವೆಲ್ಲ ಆಗಲ್ಲ. ನಾವು ಖುಷಿಯಾಗಿ ಕೆಲಸ ಮಾಡಿದ್ರೇ ಡೈಲಿ ಬೇಸಿಸಲ್ಲಿ ನಾವು ಮಾಡೋಕ್ಕೆ ಸಾಧ್ಯ. ಅದಕ್ಕೇ
ರಿವಾರ್ಡ್ಸ್ ಅನ್ನೋದನ್ನು ಕೊಡಿ. ಒಂದು ಫಿಲಮ್ ನೋಡಿ, ಒಂದು ಹಾಡು ಕೇಳಿ, ಹೊರಗಡೆ ಹೋಗಿ ನಿಮ್ಗೆ ಏನು ಇಷ್ಟ ಬರುತ್ತೋ ಒಂದು ಚಿಕ್ಕ ಪುಟ್ಟನೆ, ನಮ್ಮದೆಲ್ಲ ಹೆಂಗಸರದ್ದು ದೊಡ್ಡ ದೊಡ್ಡ ಆಸೆ ಏನಿರಲ್ಲ ಆಯಿತಾ. ನನಗೆ ತುಂಬ ಇಷ್ಟ ಆದರೆ ಒಂದು ₹5 ಚಿಕ್ಕಿ ತೊಗೊಂಡು ತಿಂತೀನಿ. ನನಗೆ ಅನ್ಸೋದು ಅಯ್ಯೋ ಇಷ್ಟು ಮಾಡ್ತಾಯಿದ್ದೀವಿ ನಾವು, ಒಂದಲ್ಲ ಒಂದು 10-15 ಜಾಬ್ಸ್ ಒಟ್ಟಿಗೆ ಮಾಡ್ದಂಗೆ ಅಲ್ವಾ, ಎಷ್ಟು ಕೆಲಸಗಳನ್ನ ಮಾಡ್ತಿರ್ತೀವಿ. ನಮಗೆ ಅಂತ ನಾವು ಸ್ಪೆಂಡ್ ಮಾಡ್ಕೋಬೇಕು. ಮೊನ್ನೆ ನನ್ನ ಕೊಲೀಗ್ಸ್ ಒಂದು ಒಳ್ಳೆ ವಿಷಯ ಹೇಳ್ತಿದ್ರು, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಆಯಿತಾ. ಆ ವಿಷಯನ ನೀವು ಕೇಳಲೇಬೇಕು. ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇದು ಏನದು ವ್ಲಾಗ್ ಲೆಂತಿ ಆಗ್ತಾ ಹೋಯಿತು. ಲಾಸ್ಟ್ ಬಂದು ಎಲ್ಲ ಕೆಲಸದಲ್ಲೂ ಬ್ರೇಕ್ಸ್ ಅಂತ ತೊಗೊಳ್ಳಿ. ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಹೋಗಬೇಡಿ, ಸುಸ್ತಂತ ಆಗುತ್ತೆ. ಆಮೇಲೆ ಈ ಕೆಲಸಗಳೆಲ್ಲ ನಾನು ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ, ಇದು ನನ್ನ ಜವಾಬ್ದಾರಿ ಅಂತ ಅಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡಿ ಆರಾಮಾಗಿ ಮನೆ ಕೆಲಸಗಳನ್ನ ಬ್ಯಾಲೆನ್ಸ್ ಮಾಡ್ಕೋಬೋದು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಕೆಲಸ ಮಾಡಲೇಬೇಕು, ಬಟ್ ಯಾವ ರೀತಿ ಸ್ಮಾರ್ಟಾಗಿ ಮಾಡ್ತೀವಿ ಅನ್ನೋದು ನಮ್ಮ ಕೈಲಿರುತ್ತೆ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಬರ್ಡನ್ ಮಾಡ್ಕೋಬೇಡಿ, ಸ್ಮಾರ್ಟಾಗಿ ಮಾಡ್ಕೊಳ್ಳಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹೈ ಪಾಯಿಂಟ್ಸ್ ಕೊಡೋದನ್ನು ಬರೀಬೇಡಿ. ಯಾವುದನ್ನು ಟಾಪಿಕ್ಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.